ಲಲಿತಮ್ಮ ಅಂತೇಳಿ, ನಾವು ನೆಲಮಂಗಲದವರು. ನನಗೆ ಪಿತ್ತಕೋಶದಲ್ಲಿ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಬರ್ತಾಯಿತ್ತು. ಆಮೇಲೆ ಹೋಗಿ ಕ್ಲಿನಿಕಲ್ಲಿ ತೋರಿಸ್ತು. ಆವಾಗ ಕ್ಲಿನಿಕಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಆಸ್ಪತ್ರೆಗಳಲ್ಲೆಲ್ಲ ಕೇಳಿದು, ಆಪ್ರೇಷನ್ ಆಗಲೇಬೇಕು, ಆಗಲಿಲ್ಲ ಅಂದರೆ ಅಮ್ಮ ಇದಾಗೋದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ ಇದ್ದು ನನ್ನ ಮಗಳು ಯೂಟ್ಯೂಬ್ ಚಾನಲಲ್ಲಿ ಗುರೂಜಿ ಸಂದರ್ಶನ ಒಂದು ಸಲ ಕೇಳಿದರು. ಆವಾಗ ಸೀದಾ ಈ ಗುರೂಜಿ ಹತ್ರ ಬಂದು ಎಲ್ಲ ಕೇಳ್ಕೊಂಡೋಗಿ ಮೆಡಿಷನ್ ಎಲ್ಲ ತೊಗೊಂಡೋದು. ಒಂದು 2 ತಿಂಗಳು ತೊಗೊಂಡಿದ್ದೀವಿ. ತೊಗೊಂಡಿರೋದು ಪರವಾಗಿಲ್ಲ ಅನಿಸುತ್ತೆ ನನಗೆ. ಆರೋಗ್ಯದಲ್ಲಿ ನನಗೆ ಸ್ವಲ್ಪ ಕಮ್ಮಿ ಆಗಿದೆ. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಎಲ್ಲ ಕಮ್ಮಿ ಆಗಿದೆ. ಈ ಥರ ನನ್ನಂಥ ಸಮಸ್ಯೆ ಇರೋರು ಆಪ್ರೇಷನ್ ಮಾಡಿಸ್ಕೊಂಡು ಅದನ್ನು ಪಿತ್ತಕೋಶ ತೆಗೆದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳೋದ್ಕಿಂತ ಇಲ್ಲಿ ಬಂದು ಈ ಥರ ಮೆಡಿಷನ್ ತೊಗೊಂಡು ಆರೋಗ್ಯನ ಕಾಪಾಡ್ಕೊಳ್ಳೋದೇ ಮುಖ್ಯ. ಪಿತ್ತಕೋಶ ತೆಗೆದಾಕ್ಬಿಟ್ರೆ ಅದರಲ್ಲಿ ಮುಂದೆ ನಮಗೆ ಸಮಸ್ಯೆ ಆಗ್ತಾನೆ ಇರುತ್ತೆ. ಪಿತ್ತಕೋಶ ಒಂದು ತೆಗೆದ್ರೆ ಮತ್ತು ಅದು ಇನ್ನೊಂದು ಸಮಸ್ಯೆ ಉಂಟಾಗುತ್ತೆ. ಅದರಿಂದ ಕೆಲವರು ಇರೋರು ಈ ಥರ ಬಂದು ಈ ಮೆಡಿಷನ್ ತೊಗೊಂಡು ಆರೋಗ್ಯನ ಉತ್ತಮಗೊಳಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ನಮಸ್ಕಾರ. ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ.